ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಥ್ರೆಡ್ಡನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಡಿಸೈನನ್ನು ನಾನಿವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಚ್ಚು ಹಾಕೋದಕ್ಕೆ ಬೇಕಾಗಿರೋದು ಮೊದಲು ನಮಗೆ ಸಿಲ್ಕ್ ಥ್ರೆಡ್ಡು. ನಾನು ಯೂಸ್ ಮಾಡೋದು ವರ್ಧಾ ಬ್ರ್ಯಾಂಡನ್ನು ನೋಡ್ತಾ ಇರ್ಬೋದು. ಇದನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ಬ್ರ್ಯಾಂಡೆಡ್ ಇದ್ದರೆ ಚೆನ್ನಾಗಿರುತ್ತೆ. ಥ್ರೆಡ್ಡು ನೀರಲ್ಲಿ ಹಾಕಿದರೂ ಕೂಡ ಅದು ಏನು ಹಾಳಾಗೋದಿಲ್ಲ. ಇಲ್ಲಿ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಕೋಬೇಕಂದ್ರೆ ಸೀರೆಗೆ, ಇದು ನೋಡಿ ಬಾಡಿ ಕಲರ್ ಇದೆ ಬ್ಲೂ ಕಲರು, ಪಲ್ಲುನಲ್ಲಿ ವೈನ್ ಕಲರ್ ಇದೆ. ನಾನಿಲ್ಲಿ ಬಾರ್ಡರ್ ಕಲರ್ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬಾರ್ಡರ್ನಲ್ಲಿ ರೆಡ್ ಬಂದಿರೋದ್ರಿಂದ ನಾನು ಅದಕ್ಕೋಸ್ಕರ ಈ ಕಲರನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಎರಡು ತರಹದ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಈ ಕುಚ್ಚನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಕುಚ್ಚು ಮಾಡೋದಕ್ಕೆ 150 130 140 ಅದನ್ನು ಯಾವ ಥರ ಮಾಡ್ಕೋಬೇಕಂತ ನನಗೆ ಜಾಸ್ತಿ ಜನ ಕಮೆಂಟ್ ಹಾಕ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಅದನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಈ ಥರ ಒಂದು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ನೀವು ಮಕ್ಕಳ ರೈಟಿಂಗ್ ಪ್ಯಾಡ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಕಿಂಗ್ ಸೈಜ್ ನೋಟ್ಬುಕ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಉದ್ದವಾಗಿದ್ದರೆ, ಸ್ವಲ್ಪ ಉದ್ದ ಬರುತ್ತಲ್ಲ ಕುಚ್ಚು, ಸ್ವಲ್ಪ ನಮಗೆ ಜಾಸ್ತಿ ಯೂಸ್ ಆಗುತ್ತೆ. ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. 1-2 ಸಲ ಮಾಡ್ಕೊಂಡ್ಬಿಟ್ರೆ ಒಂದು ಸೀರೆ ಕಂಪ್ಲೀಟ್ ಆಗುತ್ತೆ. ಇವಾಗ ಯಾವ ಥರ ಮಾಡ್ಕೋಬೇಕಂದ್ರೆ, ಮೊದಲು ಈ ಥರ ಇಟ್ಕೊಂಡು ಈ ಥರ ಸುತ್ಕೋಬೇಕು. ಈ ಥರ ಸುತ್ತುತ್ತಾ ಬನ್ನಿ. ಈ ಥರ ಸುತ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಸುತ್ಕೋಬೇಕಾಗತ್ತೆ. ನಾನಿಲ್ಲಿ ಈ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ 130 ತಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ದಪ್ಪ, 140 150 ಜಾಸ್ತಿ ದಪ್ಪ ಆದರೆ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು 130 ತಗೋತಾ ಇದ್ದೀನಿ. ಈ ಥರ ನಾವು ಸುತ್ತುತ್ತಾ ಬರಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಈ ಥರ ಸುತ್ತುತ್ತಾ ಬನ್ನಿ. ನಾನು 130 ಈ ಥರ ಸುತ್ಕೋತೀನಿ. ನಾನಿಲ್ಲಿ 130 ಇವಾಗ ಸುತ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ಒಟ್ಟಿಗೆ ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಒಟ್ಟಿಗೆ ತಗೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಚೂಪಾಗಿ ಬೇಕಾಗುತ್ತೆ ನಮ್ಗೆ. ಇಲ್ಲಿ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಚೂಪಾಗಿ ಬೇಕಂದಾಗ ನಾವು ಈ ಥರ ಸಮವಾಗಿ ತಗೊಂಡು ಗಮ್ ಹಚ್ಚಿದ್ರೆ ಚೂಪಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಥ್ರೆಡ್ಡನ್ನು ಇಂಚು ಮುಂಚು ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ಕೊತಿದ್ದೀನಿ. ಗಮ್ ಹಚ್ಚಿ ಇದಕ್ಕೆ ಇವಾಗ ಚೂಪಾಗಿ ಮಾಡ್ಕೊತೀನಿ ನಾನು. ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಳ್ಳಿ. ಸಮವಾಗಿ ತಗೊಂಡು ಹಚ್ಚಿಬಿಟ್ರೆ ಸ್ವಲ್ಪ ಮುಂದ್ಗಡೆ ದಪ್ಪ ಬರುತ್ತೆ, ಈ ಥರ ಚೂಪಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಇದು ಒಂದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಸೇಮ್ ಇದೇ ಥರದ್ದು ನಾನು 2 ಮಾಡ್ಕೊಂಡಿದ್ದೀನಿ. ಬಾಡಿ ಕಲರ್ದು 2 ಮಾಡ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ತೋರಿಸಿದ್ನಲ್ಲ ಬಾರ್ಡರ್ ಕಲರು, ಇದನ್ನು ಕೂಡ 2 ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ರೆಡ್ ಇರೋದ್ರಿಂದ ಈ ಕಲರ್ ತಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ 2 ಮಾಡ್ಕೊಂಡಿದ್ದೀನಿ ಆ ಸೈಜಲ್ಲಿ. ನೀವು ಕುಚ್ಚು ಎಷ್ಟು ಡಿಸ್ಟೆನ್ಸ್ ಹಾಕ್ತಿರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಕುಚ್ಚು ಎಷ್ಟು ಬೇಕಾಗುತ್ತೆ ಅಂತ. ನಾನು ಹತ್ರ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು ಥ್ರೆಡ್ ಪೂರ್ತಿ ಕಲಸ್ ಆಗೋದಿಲ್ಲ. ಇದಕ್ಕೆ ಹಾಫು ಇದಕ್ಕೆ ಹಾಫು, ಎರಡೂ ಥ್ರೆಡ್ಡಲ್ಲಿ ಅರ್ಧ ಅರ್ಧ ಖಾಲಿ ಆಗುತ್ತೆ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗ್ಬೋದು ಅಷ್ಟೇ. ಇನ್ನೊಂದೇನೆಂದರೆ, ಇದನ್ನು ಚೂಪಾಗಿ ಮಾಡ್ಕೊಂಡ್ಮೇಲೆ ಹಾಗೆ ಯೂಸ್ ಮಾಡಬಾರ್ದು. ಇದು ಕಂಪ್ಲೀಟಾಗಿ ಒಣಗಿದಾಗ ಗಟ್ಟಿ ಆಗುತ್ತೆ, ಆವಾಗ ನಾವು ಯೂಸ್ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ, ಇದು ಕುಚ್ಚು ತುಂಬ ಮುದ್ದೆ ಕಾಣಿಸ್ತಿದೆಯಲ್ಲ, ಈ ಥರ ಹಾಕ್ಕೊಂಡಾಗ ನಮಗೆ ಕುಚ್ಚುಗಳು ಅಷ್ಟೇನು ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಹೇರ್ ಸ್ಟ್ರೈಟ್ನರ್ನಿಂದ ನಾನು ಸ್ಟ್ರೇಟಾಗಿ ಮಾಡ್ಕೋತೀನಿ. ಇದನ್ನು ಬಳಸ್ಕೊಂಡು ನಾನು ಇದನ್ನು ಸ್ಟ್ರೇಟಾಗಿ ಮಾಡ್ಕೋತೀನಿ. ಈ ಥರ ಮಾಡಿಕೊಂಡ್ರೆ ಇದು ತುಂಬಾ ನೀಟಾಗಿ ಸ್ಟ್ರೇಟ್ ಆಗುತ್ತೆ. ಆವಾಗ ಕುಚ್ಚು ಕಟ್ಟೋದಕ್ಕೂ ಕೂಡ ನೀಟಾಗಿ ಬರುತ್ತೆ. ಇದು ಇಲ್ಲ ಅಂದರೆ ನಿಮ್ಮ ಹತ್ರ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ನಾನು ಇದನ್ನು ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಇದು ಅಂತ.
ಓಕೆ ನೋಡಿ, ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಆವಾಗಲೇ ನೋಡೋದಕ್ಕೂ ಇವಾಗ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ನೋಡೋದಕ್ಕೂ ಎಷ್ಟು ನೀಟಾಗಿ ಬಂದಿದೆ. ಈ ಥರ ಇದ್ದರೆ ಕುಚ್ಚುಗಳು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಸ್ಟ್ರೇಟ್ನರ್ನಿಂದಾದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ನೀಟಾಗಿ ಕುಚ್ಚನ್ನು ಮಾಡ್ಕೋಬೋದು. ಆವಾಗ ಕುಚ್ಚು ಕಟ್ಟೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ಕಟ್ಟಿದ ಮೇಲೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಸೀರೆಗೆ. ಹಾಗೆ ಇಲ್ಲಿ ಹೋಲ್ ಮಾಡ್ಕೊಳ್ಳೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೀಳುತ್ತೆ ಹೋಲು, ಅದಕ್ಕೋಸ್ಕರ. ಹಾಗೆ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದೆಡೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಹಾಗೆ ಟ್ರಿಮ್ಮರನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ ಕಟ್ ಮಾಡೋದಕ್ಕೆ ಕುಚ್ಚನ್ನು. ನಾರ್ಮಲ್ ಸೀಸರಿಂದ ಅಷ್ಟು ಕರೆಕ್ಟಾಗಿ ಬರಲ್ಲ, ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡಿ ನೀಟಾಗಿ ಕಟ್ ಆಗುತ್ತೆ ಕುಚ್ಚು. ಹಾಗೆ ಕುಚ್ಚು ಹಾಕೋದಕ್ಕೆ ನಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಮೆಜರ್ಮೆಂಟ್ ಟೇಪನ್ನು ಯೂಸ್ ಮಾಡ್ಕೋತಿದ್ದೀನಿ. ನಿಮಗೆ ಹಾಗೆ ನೀವು ಬೆರಳಿಂದ ಕೂಡ ಅಳತೆ ಮಾಡಿ ಮಾರ್ಕನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಟೇಪ್ ಇಟ್ಕೊಂಡು ಒಂದು ಕುಚ್ಚು ಆದಮೇಲೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಪೆನ್ಸಿಲ್ ತಗೊಂಡಿದ್ದೀನಿ ವೈಟ್ ಕಲರ್ದು. ಇವಾಗ ಮಾರ್ಕನ್ನು ಮಾಡ್ಕೊಳ್ಳೋಣ ಯಾವ ಥರ ಅಂತ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಟೇಪ್ ಇಟ್ಕೊಂಡು 1 ಇಂಚ್ ಅಂದರೆ ಬೇಬಿ ಕುಚ್ಚಿಗೆ ತುಂಬಾ ದೂರ ಅನಿಸುತ್ತೆ, ಅದಕ್ಕೋಸ್ಕರ ಒಳಗಡೆನೆ ಮಾಡ್ಕೋತೀನಿ. ಒಂದು 2 ಪಾಯಿಂಟಷ್ಟು ಒಳಗಡೆ ಮಾಡ್ಕೋತೀನಿ. ಇಲ್ಲಿ ನೋಡಿ, ಈ 2 ಪಾಯಿಂಟ್ಗಳ ಮಧ್ಯೆ ನಾನು ಈ ಬೊಟ್ಟು ಇಟ್ಟಾಗ ಕರೆಕ್ಟಾಗಿದೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ನಾನಿಲ್ಲಿ ಈ ಥರ ಬೆರಳಿಂದ ಮಾಡ್ತಾ ಬರ್ತೀನಿ. ಈ ಥರ ಮಾರ್ಕನ್ನು ಮಾಡ್ಕೋತೀನಿ ಸೀರೆ ಪೂರ್ತಿಯಾಗಿ. ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ಬರಲ್ಲ ಅಂದರೆ ಹಾಗೆ ನೀವು ಟೇಪಿಂದನೇ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡೋದನ್ನು. ನಾನು ಪೂರ್ತಿ ಸೀರೆಗೆ ಇದೇ ಥರ ಮಾರ್ಕನ್ನು ಮಾಡಿಕೊಂಡು ಕುಚ್ಚನ್ನು ಯಾವ ಥರ ಕಟ್ಟಬೇಕಂತ ತೋರಿಸ್ಕೊಡ್ತೀನಿ. ಸೀರೆ ಪೂರ್ತಿ ಇದೇ ಥರ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲನೇ ಮಾರ್ಕ್ ಇದೆಯಲ್ಲ, ಅಲ್ಲಿ ನಾನು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಚೂಪಾಗಿದೆ ನೋಡಿ, ಇವಾಗ ಕಂಪ್ಲೀಟಾಗಿ ಒಣಗಿದೆ. ಇವಾಗ ಆರಾಮ್ಸೆ ಬರುತ್ತೆ ಈ ಥರ ತಗೊಂಡಾಗ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ಈ ಥರ. ಈಗ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ. ಇಲ್ಲಿ ಜರಿ ಥ್ರೆಡ್ ಇದೆಯಲ್ಲ, ಸ್ವಲ್ಪ ಬಿಟ್ಕೊಳ್ಳಿ. ಈ ಥರ ಬಿಟ್ಕೊಂಡು ಹೂ ಕಟ್ತೀವಲ್ಲ ನೋಡಿ, ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ನಾವು ಈ ಥರ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು ನೋಡಿ. ಸುತ್ಕೊಂಡ್ಮೇಲೆ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಕುಚ್ಚನ್ನು ಸಮವಾಗಿ ತಗೊಂಡು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ನೆಕ್ಸ್ಟ್ ಹೋಲ್ ಇದೆಯಲ್ಲ, ಮತ್ತೆ ಅಲ್ಲಿ ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಈ ಥರ ಹೋಲನ್ನು ಮಾಡ್ಕೋತೀನಿ. ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ ತರಬೇಕು. ಫಸ್ಟ್ ಕುಚ್ಚು ಎಷ್ಟು ಉದ್ದ ಬಿಟ್ಕೊಂಡಿದ್ದೀವೋ ಇದನ್ನೂ ಕೂಡ ಅಷ್ಟೇ ಬಿಟ್ಕೋಬೇಕಾಗತ್ತೆ. ಫಸ್ಟ್ ಎಷ್ಟು ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಮಾಡಿಕೊಂಡಾಗ ಮಾತ್ರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇನ್ನೊಂದು ಥರ ಲಾಕ್ ಮಾಡೋದು ತೋರಿಸ್ತೀನಿ ನೋಡಿ. ಈ ಥರನೂ ಮಾಡ್ಕೋಬೋದು ನಾವು ಲಾಕ್. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3ರಿಂದ 4 ಸಲ ಸುತ್ಕೋಬೇಕು. ಈ ಥರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಫಸ್ಟ್ ಕುಚ್ಚು ಎಷ್ಟು ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಮಾಡ್ಕೊತೀನಿ ನೋಡಿ. ಈ ಥರ ಬರುತ್ತೆ.
ನೋಡಿ ಈ ಥರ ನಾನು 4 ಕುಚ್ಚುಗಳನ್ನು ಹಾಕಿದ್ದೀನಿ ಸೇಮು. ಇವಾಗ ಮತ್ತೆ ಇಲ್ಲಿ ಪಕ್ಕದಲ್ಲೇ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಇವಾಗ ಕಲರನ್ನು ಚೇಂಜ್ ಮಾಡ್ಕೋತೀನಿ. 4 ಬ್ಲೂ ಕಲರ್ ಹಾಕಿದ್ದೀನಿ. ಇವಾಗ 4 ರೆಡ್ ಕಲರನ್ನು ಹಾಕ್ಕೊಳ್ಳೋಣ. ಕುಚ್ಚು ಮಾತ್ರ ಉದ್ದ ಸೇಮ್ ಆಗಿ ಬರಲಿ. ನೀವು ಎಷ್ಟು ಕಲರ್ ಆದರೂ ಚೇಂಜ್ ಮಾಡ್ಕೊಳ್ಳಿ, ಹಾಕುವಾಗ ಡಬಲ್ ಕಲರ್ ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ. ಫಸ್ಟು ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಮಾಡ್ಕೊಳ್ಳಿ. ಕುಚ್ಚು ಕಟ್ಟೋಕ್ಕೆ ಬರಲ್ಲ, ನಮಗೆ ಯಾವ ಥರ ಮಾಡ್ಕೋಬೇಕಂತ ಗೊತ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ತುಂಬಾನೇ ಡೀಟೇಲ್ ಆಗಿ ಹೇಳಿದ್ದೀನಿ. ಕುಚ್ಚು ಕಟ್ಟೋಕೆ ಬರಲ್ಲ ಅಂದ್ರೂ ಕೂಡ ಸ್ಟಾರ್ಟಿಂಗ್ ಇಂದನೇ ನೀವು ಯಾವ ತರ ರೆಡಿ ಮಾಡ್ಕೋಬೇಕು ಅನ್ನೋದರಿಂದ ಹಿಡಿದು ಕಟ್ಟೋವರೆಗೂ ತೋರಿಸಿದ್ದೀನಿ. ನೋಡಿ ಇದನ್ನು ಕೂಡ ಇದೇ ತರ ಕಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಇವಾಗ 4 ಕುಚ್ಚುಗಳನ್ನ ಮಾಡ್ಕೋತೀನಿ. ಇದೇ ತರ 4 ರೆಡ್ 4 ಬ್ಲೂ ಈ ತರ ನಾನು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ. ಕುಚ್ಚು ಮಾತ್ರ ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಉದ್ದ ಕೂಡ ಸೇಮ್ ಆಗಿ ಬಂದಿದೆ ಎಲ್ಲ ಕುಚ್ಚುಗಳದ್ದು. ನೋಡ್ತಾ ಇರ್ಬೋದು ನೀವು ಕೂಡ ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಕ್ರೋಶಾ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಮನೆಯಲ್ಲಿ ಕುಳಿತು ನೀವು ಅರ್ನಿಂಗನ್ನು ಮಾಡ್ಕೋಬೋದು. ಕಡಿಮೆ ದಾರದಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್. ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಡಿಸೈನ್ಗೆ ಒಂದು 300 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 4 ಮಾಡ್ಕೊಂಡಿದ್ದೀನಲ್ಲ, ನಿಮಗೆ 2 ಬೇಕಿದ್ದರೆ 2 ರೆಡ್ಡು 2 ಬ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಬ್ಲೂ ಮತ್ತು ಒಂದು ರೆಡ್, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡಿಸೈನನ್ನು ಚೇಂಜಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.